ಸಣ್ಣ ಮಾಡ್ತೀನಿ ಅಂತ ಹೇಳಿ ನೋಡಿ ಇಲ್ಲಿ ಕೈ ಸುಟ್ಕೊಂಡಿದ್ದಾರೆ. ಇಲ್ಲ ಆತರ ಅಲ್ಲ. ಇವನ ಹೆಸರು ನಾಮಕರಣ ಆಯ್ತು. ಚುಟ್ಕಿ ಚುಟ್ಕಿ ಇವನಲ್ಲ ಇವಳು. ಸಾರಿ ಇದು ಹುಡುಗಿ ಗಾಯ್ಸ್, ಅದಕ್ಕೋಸ್ಕರ ಚುಟ್ಕಿ ಅಂತ ಇಟ್ಟಿದೀವಿ ಹೆಸರು. ಚುಟ್ಕಿ ಹೇಳಿ ಹೆಸರು 3 ಸಲ ಕಲರ್ ಟ್ಯಾಗ್ ಇರುತ್ತೆ. ಹೆಸರು ಹೇಳಿ. ಚುಟ್ಕಿ 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 ಚುಟ್ಕಿ. ಇದು ಕಾಡಿನ ಮಶ್ರೂಮ್, ನಾರ್ಮಲ್ ನಮ್ ಸೈಡ್ ಸಿಗುತ್ತಲ್ಲ ಆ ತರ ಮಶ್ರೂಮ್ ಅಲ್ಲ, ಇದೊಂಥರ ಡಿಫ್ರೆಂಟ್ ಮಶ್ರೂಮ್. ಗಾಯ್ಸ್ ಧನ್ಯಾ ಅವರು ಅವ್ರ ಬಾಯ್ ಫ್ರೆಂಡ್ ನ ರಿವೀಲ್ ಮಾಡ್ತಿದಾರಂತೆ. ಹಾ ಬರಮ್ಮ. ನಿನ್ನೆ ನೈಟು ಬ್ರೇಕಪ್ ಆಗಿತ್ತು ಗೈಸ್. ಅವರ ರಿಯಲ್ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿದೆ. ಕೈಯೆಲ್ಲ ಕುಯ್ಕೊಂಡಿದ್ದಾರೆ ನೋಡಿ. ಚೆನ್ನಾಗಿದ್ದಮ್ಮ. ಫುಲ್ ಬೇವ್ತೋಗಿದ್ದೀರಾ? ಬೇವ್ತೋಗ್ಬಿಟ್ಟು ಇಲ್ಲ ಅಂತವ್ರೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನನ್ನ ಫೇವರೇಟ್ ಮಶ್ರೂಮ್. ಹೆಸರು ಹೇಳ್ತೀರಾ? ಹಲೋ ಗಾಯ್ಸ್, ಪಾರ್ಟ್ 2 ವ್ಲಾಗ್ ಗೆ ವೆಲ್ಕಮ್ ಹೇಳ್ತಾ, ನಮ್ಮ ಡೇ 1 ವ್ಲಾಗ್ ಅಲ್ಲಿ 2ನೇ ವಿಡಿಯೋ ಇದು. ಇವತ್ತಿನ ಬ್ರೇಕ್ಫಾಸ್ಟ್ ಏನಿರುತ್ತೆ, ಸ್ಪೆಷಲ್ ಏನಿರುತ್ತೆ ನನ್ನ ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇವಾಗ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಫ್ರೆಶ್ ಅಪ್ ಆಗಿ, ಮತ್ತೆ ಟಿಫನ್ ಏನ್ ರೆಡಿ ಮಾಡಿದ್ದಾರೆ, ಏನ್ ಸ್ಪೆಷಲ್ ಇದೆ, ನಾವು ಬಂದಿರೋ ದಿನಕ್ಕೆ ಏನ್ ಸ್ಪೆಷಲ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸಣ್ಣ ಮನೇಲಿ. ಬನ್ನಿ ಇವಾಗ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಫಸ್ಟ್ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಗಾಯ್ಸ್, ಗುಂಡುನ ಆರಾಮಾಗಿ ಓಡಾಡಕ್ ಬಿಟ್ಬಿಟ್ಟಿದೀವಿ. ಅವ್ನ ಪಾಡಿಗೆ ಅವ್ನು ಓಡಾಡ್ತಾ ಇದ್ದಾನೆ. ಫುಲ್ಲು ಮನೇನ ಫುಲ್ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದೀವಿ. ನಮ್ಮ ಮಾಲಿನಿ ಅಕ್ಕ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದಾರೆ. ಏನಕ್ಕೆ ಯೋಚನೆ ಮಾಡ್ತಾ ಇದೀಯಾ? ಆ ಗುಡಿಂದ, ಅವ್ರ ಅಮ್ಮನ ಗುಡಿಂದ ಎಲ್ಲಿಂದ ಹೋಗೋದು ಅಂತ ದಾರಿ ಕಂಡು ಹಿಡಿತಾವನ ಅವನು. ಎಲ್ಲೆಲ್ಲಿಂದ ನೋಡ್ತಾವನ್ ಗೊತ್ತಾ? ಅಲ್ಲಿಗೆ ಹೋಗಕ್ಕ ಗೈಸ್ ನೋಡಿ ಗಾಯ್ಸ್, ಫ್ರೆಂಡ್ ಆಗೋದ್ರು ಗುಂಡುಗೆ ಇವ್ರು ಇಷ್ಟು ಜನ. ಬಟ್ ಆದ್ರೆ ಅವ್ರ ಅಮ್ಮನ ಹತ್ರ ಹೋಗಕ್ಕೆ ಪಾಪ ಟ್ರೈ ಮಾಡ್ತಾ ಇದಾರಂತೆ ನೋಡಿ. ಇವನಾ ಅವ್ರ ಅಮ್ಮನ ಹತ್ರ ಹೋಗಕ್ ಟ್ರೈ ಮಾಡ್ತಿದ್ದೀನಿ. ನನಗೆ ಅವ್ರ ಅಮ್ಮ ಅಂದ್ರೆ ತುಂಬಾ ಇಷ್ಟ, ಫೀಲಿಂಗ್ಸ್ ಜಾಸ್ತಿ. ಅಮ್ಮ ಮಗನ ದೂರ ಮಾಡಬೇಡ, ಇರೋ ಬಿಡ್ತೀನಿ ನಾನೇ. ಹೋಯ್ತಿ ಒಳಗಡೆ. ಓ ಟಾಟಾ ಬಾಯ್ ಬಾಯ್. ಓಹೋ ಪ್ರೀತಿ. ಅವ್ರ ಅಮ್ಮನಿಗೆ ಕೋಪ. ಇವನಿಗೆ ಹೋಗಕ್ ದಾರಿ ಗೊತ್ತಕ್ಕ? ಇವನಿಗೆ ಕರೆಕ್ಟ್ ಗಾಯ್ಸ್. ಇವನಿಗೆ ಬುದ್ಧಿ ಜಾಸ್ತಿ ಗಾಯ್ಸ್. ಇವನೇ ನನ್ನ ಫೇವ್ರೇಟ್. ಬೇಗ ಗುಂಡನ್ ಪರಿಚಯ ಮಾಡ್ಕೊಂಡಿದ್ ಇವನೇ. ಸೆಕೆಂಡ್ ಪರಿಚಯ ಮಾಡ್ಕೊಂಡಿದ್ ಇವನು. 3ನೇ ಇವನು. ಸ್ವಲ್ಪ ಅಷ್ಟೇ ಪರಿಚಯ ಆದ, ಮಾತಾಡ್ಸಕ್ ಹೋಗಿದ್ದ ಗುಂಡು ನೋಡಿ ಎಲ್ಲಾರನು ಪರಿಚಯ ಮಾಡ್ಕೊತಾನೆ. ಒಳ್ಳೆವನೇ ಇರೋ. ವೈಟ್ ಡ್ರೆಸ್ ಹಾಕಿದ್ದೀನಿ ತಾನೆ, ಎಗ್ರು ಬಿಟ್ಟಿಯಾ ಆಮೇಲೆ? ಏಯ್ ಗೈಸ್ ನೋಡಿ ಗೈಸ್, ನನ್ ಮೇಲೆ ಎಗರಕ್ ಬರ್ತಾರೆ. ಬನ್ನಿ ಗೈಸ್, ಯಾರ್ಯಾರು ಏನೇನ್ ಮಾಡ್ತಿದ್ರೆ ನೋಡೋಣ. ನಮ್ ಧನ್ಯಾ ಫುಲ್ ಮನೇನ ಕ್ಲೀನ್ ಮಾಡಿ ಪಾಪ ಒರೆಸ್ತಾ ಇದಾರೆ. ಧನ್ಯಾ ಹಾಯ್ ಮಾಡಿ. ಬೇಗ ಒರೆಸ್ಬಿಟ್ಟು ಟಿಫನ್ ರೆಡಿ ಆಗೋಣ. ಬನ್ನಿ ಎಲ್ಲಾರು ಒಟ್ಟಿಗೆ ಮಾಡೋಣ ಟಿಫನ್. ಗಾಯ್ಸ್, ಅಮ್ಮ ಪಾತ್ರೆ ತೊಳಿತಾ ಇದಾರೆ. ಅಮ್ಮ ಹಾಯ್ ಮಾಡಿ. ಅಮ್ಮ ಏನ್ ಟಿಫನ್ ರೆಡಿ ಮಾಡಿದ್ದಾರೆ ಅಂದ್ರೆ, ನಮ್ಮ ಸಣ್ಣ ಅವರು ಓದ್ ಬ್ಲಾಗ್ ಅಲ್ಲಿ ನಿಮಗ್ ತೋರಿಸ್ದಂಗೆ ಕಲ್ಲಿನ ಮೇಲೆ ರೊಟ್ಟಿ ಮಾಡ್ತಿದ್ದಾರೆ. ರೊಟ್ಟಿನಾಮ ಇದು? ಕಲ್ಲಿನ ಮೇಲೆ ರೊಟ್ಟಿ ಮಾಡ್ತಿದ್ದಾರೆ ಗಾಯ್ಸ್ ನೋಡಿ. ಇದೇ ಇವತ್ತಿನ ಸ್ಪೆಷಲ್. ಕಲ್ಲಿನ ರೊಟ್ಟಿನ ಜೊತೆಗೆ ಏನಮ್ಮ? ರೊಟ್ಟಿ ಜೊತೆಗೆ ಮಶ್ರೂಮ್ ಗ್ರೇವಿ ಮಾಡಿದಾರಾ? ಮಾಡ್ತಾ ಇದಾರೆ, ಅದಕ್ಕೆ ನಾನು ರೊಟ್ಟಿ ಮಾಡ್ತಾ ಇದ್ದೇನೆ. ಹೌದಾ ಅಮ್ಮ? ವಾವ್ ಗಾಯ್ಸ್, ನನ್ನ ಫೇವರೇಟ್ ಗಾಯ್ಸ್ ಮಶ್ರೂಮ್. ಅಮ್ಮ ಮಶ್ರೂಮ್ ಮಾಡ್ತಿದ್ದೀರಾ? ಮಶ್ರೂಮ್ ಎಲ್ಲಿತ್ತು? ಹೌದಾ ಗಾಯ್ಸ್, ತೋಟದಲ್ಲಿ ಮಶ್ರೂಮ್ ಕೂಡ ಸಿಗುತ್ತಂತೆ ಇಲ್ಲಿ. ಗಾಯ್ಸ್, ಇವ್ರ ತೋಟದಲ್ಲಿ ಮಶ್ರೂಮ್ ಸಿಗುತ್ತೆ ಗಾಯ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಮಶ್ರೂಮ್ ನ ಹುಡ್ಕೊಂಡ್ ಬಂದು, ಮಳೆಗಾಲ ಅಲ್ವಾ, ಮಳೆಗಾಲ ನಿಂತ ಮೇಲೆ ಅಂದ್ರೆ ಮಳೆ ನಿಂತ ಮೇಲೆ ಇಲ್ಲಿ ಮಶ್ರೂಮ್ ಗಳು ಬರುತ್ತಲ್ವಾ, ಸೊ ಆ ಮಶ್ರೂಮ್ ಗಳನ್ನ ಹುಡುಕಿ ತಗೊಂಡ್ ಬಂದು ಇಟ್ಟಿದಾರಂತೆ. ಅದ್ರಲ್ಲಿ ಇವತ್ತು ಚಿಲ್ಲಿ ಫ್ರೈ ಆತರ ಏನೋ ಒಂದು ಫ್ರೈ ಮಾಡ್ತಿದ್ದಾರೆ. ಬನ್ನಿ ಯಾವ ಫ್ರೈ ಮಾಡ್ತಿದ್ದಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮಶ್ರೂಮ್ ಅಲ್ಲಿ ಯಾವ ಸ್ಪೆಷಲ್ ಮಾಡ್ತಾರೆ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮಶ್ರೂಮ್ ವ್ಲಾಗ್ ಕೂಡ ಮಾಡ್ತೀವಿ. ನಾವೇ ಹುಡ್ಕೊಂಡು ಹೋಗಿ ಮಶ್ರೂಮ್ ನ ತಗೊಂಡ್ ಬರ್ತೀವಿ. ಯಾವ ತರ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ. ಈ ವ್ಲಾಗ್ ಅಲ್ಲಿ ಇವಾಗ ಸಣ್ಣ ಸ್ಪೆಷಲ್ ನ ನೀವೇ ನೋಡಿ ಬನ್ನಿ. ಗಾಯ್ಸ್, ಧನ್ಯಾ ಅವರು ಅವ್ರ ಬಾಯ್ ಫ್ರೆಂಡ್ ನ ರಿವೀಲ್ ಮಾಡ್ತಿದಾರಂತೆ. ಹಾ ಬರಮ್ಮ. ನಿನ್ನೆ ನೈಟು ಬ್ರೇಕಪ್ ಆಗಿತ್ತು ಗೈಸ್. ಅವರ ರಿಯಲ್ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿದೆ. ಕೈಯೆಲ್ಲ ಕುಯ್ಕೊಂಡಿದ್ದಾರೆ ನೋಡಿ. ಈ ತರ ಎಲ್ಲ ಮಾಡ್ಕೊಂಬೇಡಮ್ಮ ಬಾಯ್ ಫ್ರೆಂಡ್ ಗೋಸ್ಕರ. ಯಾರಿದ್ದಾರೆ ಬನ್ನಿ. ಅಪ್ಪ ಅಮ್ಮ ಇಲ್ವಾ? ಅದಕ್ಕೆ ಇವಾಗ ಮದ್ವೆ ಆಗ್ಬಿಟ್ರು ಇವಾಗ. ಹೌದಾ? ಬಾಯ್ ಫ್ರೆಂಡ್ ಜೊತೆ. ಎಲ್ಲಮ್ಮ ಮದ್ವೆ ಅದೇ? ಯಾರಮ್ಮ? ಮದ್ವೆಗೆ ಬಂದಿಲ್ಲ?
ಹಾ ಯಾಕೆ ಬಂದಿಲ್ಲ? ನೀವೇ ಕರ್ದಿಲ್ಲ. ಮದ್ವೆ ಆಗ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ತವ್ರ ಮನೇಲಿ ಏನಾಕಿದ್ಯಾ? ಅವಳು ಅವ್ರ ಗಂಡನೇ ತವ್ರ ಮನೆಗೆ ತವ್ರ ಮನೆ ಬಿಟ್ಟು ತೊಳಗು. ಅವ್ರ ಗಂಡನೇ ತವ್ರ ಬಂದಿದ್ಯಾ ಹಾಗಾದ್ರೆ ನೀನು? ಆಯ್ತು ಗಂಡ ಯಾರು ತೋರಿಸಿ ಪಾಪ. ಗೈಸ್ ಗಂಡನ ರಿವೀಲ್ ಮಾಡ್ತಿದ್ದಾರೆ ನಮ್ ಧನ್ಯ ಅವ್ರ ಹಿಂದೆ. ಹೋಗೋಣ ಬನ್ನಿ. ಅರ್ಧಂಬರ್ಧ ವರ್ಷಿ ಬಂದಿದ್ದಾರೆ ಅವ್ರ ಗಂಡನ ರಿವೀಲ್ ಮಾಡಿ. ನಮ್ ಗುಂಡುನಾ Yes, ನನ್ boyfriend. ಹೇಯ್ ಇಲ್ಲಿಂದ ಹತ್ತು ಇವಾಗ ಪಾಪ ಒರ್ಸಿದ್ದಾರೆ ಗುಂಡು. ಹೌದು ಒರ್ಸ್ಬೇಕ ಇನ್ನ. ಏ ಗುಂಡ ನನ್ boyfriend. ಗಾಯ್ಸ್ ನಮ್ಮ ಧನ್ಯನ್ ಕೈನ ಗುಂಡುನೆ ಅಂತೆ ಪಾಪ ಏಟ್ ಮಾಡಿದ್ದು. ನೋಡಿ ಪರಿಚಿದಾನೆ ನೋಡಿ, ಅಂದ್ರೆ ಹಿಡ್ಕೊಳಕ್ ಹೋಗಿದ್ದಾರೆ ಪಾಪ ಪರಿಚಿದಾನೆ. ಅದಕ್ಕೆ ನಮ್ಮ ಅಕ್ಕ ಪರ್ಚ್ಕೊಂಡಿದ್ದಾರೆ ಕುಯ್ಕೊಂಡಿದ್ದಾರೆ ಅಂತ ಹೇಳಿ ಬಾಯ್ ಫ್ರೆಂಡ್ ಅಂತ ಹೇಳಿದ್ರು. ಬಾಯ್ ಫ್ರೆಂಡ್ಗೋಸ್ಕರ ಏನಕ್ಕಮ್ಮ ಪರ್ಚ್ಕೊಂಡಿದ್ಯಾ ಅಂತ. ಅದಕ್ಕೆ ನನ್ನ ಬಾಯ್ ಫ್ರೆಂಡೇ ಗುಂಡು ಅಂತ ಹೇಳ್ಬಿಟ್ರು. ಕೈ ಸಣ್ಣ ಮಾಡ್ತೀನಿ ಅಂತ ಹೇಳಿ ನೋಡಿ ಇಲ್ಲಿ ಏ ಮಾಡ್ತೀನಿ. ಕೈ ಸುಟ್ಕೊಂಡಿದ್ದಾರೆ. ಇಲ್ಲ ಆತರ ಅಲ್ಲ, ಮತ್ತೆ? ಅದು ಬೆಂಕಿ ಜಾಸ್ತಿ ಇತ್ತ, ಹಿಂಗೆ ತಿರುಗಿಸ್ಬೇಕಾದ್ರೆ ಅದು ಏನಾಯ್ತು ಅಂದ್ರೆ ಬೆಂಕಿ ಈಚೆ ಬಂದಿ ರೋಮ ಏನಾಗಿದೆ ಕೈಯಲ್ಲಿದ್ದ ಈ ರೋಮ ಇದೆಯಲ್ಲ ಹಾ. ಸುಟ್ಟೋಗಿದೆ ನೋಡಿ, ಕೂದ್ಲು. ಗೊತ್ತಾಯ್ತೈತೆ ಕೈಯಲ್ಲಿ ಇಲ್ಲೆಲ್ಲ ಸುಟ್ಟೋಗಿದೆ. ಗೈಸ್ ನೋಡಿ ಗೈಸ್ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪಾಪ ಅಮ್ಮ ಕೂತ್ಕೊಂಡಿದ್ದಾರೆ ಈಗ. ಇಲ್ಲ ಅಮ್ಮ ಎತ್ತಿ ಅದು ಏನಿದೆ ನೋಡೋಣ. ರೊಟ್ಟಿ. ಹಾ, ರೊಟ್ಟಿ ಓ ಹಾಕಿದ್ದಾರೆ. ಅಷ್ಟು ದಪ್ಪ ಒಯ್ಬೇಕಲ್ಲ. ನೀವು ತೆಳುಗ್ ಉಯ್ದಿದ್ರಾ? ಇವರು ಸ್ವಲ್ಪ ಗರಿ ಗರಿ ಆಗ್ಲಿ ಅಂತ ಉಯ್ದಿರ್ತಾರೆ. ಅವಳು ಇದ್ದದ್ದು ಯಾಕೆ ಸಣ್ಣ ಈ ತರ ಉಯ್ದಿದ್ಯಮ್ಮ? ಪರವಾಗಿಲ್ಲ, ಇದು ಡಿಫರೆಂಟ್ ಟೇಸ್ಟ್ ಇರುತ್ತೆ. ಯಾವ್ದು ಇದ್ರೂ ಪರವಾಗಿಲ್ಲ. ಇವಾಗ ಮಶ್ರೂಮ್ ಗ್ರೇವಿ ಹಿಂಗೆ ಹಾಕೊಂಡು ತಿಂತಾ ಇದ್ರೆ ಗಾಯ್ಸ್ ಅಮ್ಮ ನೋಡಿ ಗಾಯ್ಸ್ ಮಶ್ರೂಮ್ ಗ್ರೇವಿ ತರ ಮಾಡ್ತಿದ್ದಾರೆ. ಅಂದ್ರೆ ಇವಾಗ ರೊಟ್ಟಿಗೆ ಹಾಕೊಂಡು ತಿನ್ನಕ್ಕೆ ಅಲ್ವಾ ಅಮ್ಮ? ಹೌದೌದು. ಅಯ್ಯೋ ನಗು, ಅಮ್ಮನ್ ನಗು ನೋಡಿ. ಬನ್ನಿ ಅಮ್ಮನ್ ನಗು ನೋಡಿ. ಏನಕ್ಕೆ ಶಾಕ್ ಆಗ್ತಾ ಇದೀರಾ? ಗಾಯ್ಸ್ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ರೊಟ್ಟಿ ಎತ್ಕೊಂಡ್ ಬಂದು ಈಚೆ ತಿಂತಾ ಇದೀನಿ. ಹಂಗೆ ತಿನ್ನಕ್ಕೂ ಟೇಸ್ಟ್ ಸಖತ್ತಾಗಿದೆ. ಸುಮ್ನೆ ವೆದರ್ ನೋಡ್ತಾ ಈಚೆ ವಾಕ್ ಮಾಡ್ತಾ ಇದೀನಿ ತಿನ್ಕೊಂಡು. ಮಸ್ತಾಗಿದೆ ಪಾಪ. ಮನೇಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಂದ್ರೆ ನಾವು ಸಡನ್ ಆಗಿ ಬಂದ್ವಿ ಅಲ್ವಾ ಪಾಪ, ಅವರು ಮನೇನ ಕ್ಲೀನ್ ಮಾಡಿಲ್ಲ ನೀಟಾಗಿ. ಸೊ ಬೆಳಗ್ಗೆ ಇದೆಲ್ಲ ಕ್ಲೀನ್ ಮಾಡ್ತಾರೆ ಎಲ್ಲರ ಮನೇಲೂ. ಸೊ ಅದೇ ತರ ಇವರು ಕ್ಲೀನ್ ಮಾಡ್ಕೊಂತ ಇದಾರೆ. ಎಲ್ಲ ಕ್ಲೀನ್ ಮಾಡಿ ಒಟ್ಟಿಗೆ ಟಿಫನ್ ಕುತ್ಕೊಳ್ಳೋಣ ಅಂತ ಹೇಳಿದೆ. ಎಲ್ಲರೂ ಒಟ್ಟಿಗೆ ಟಿಫನ್ ಕುತ್ಕೊಂತೀವಿ. ಏನೇ ಸ್ಪೆಷಲ್ ಮಾಡಿರ್ತಾರೆ ಅಂತ ಲೈವ್ ಆಗಿ ತೋರಿಸ್ತೀನಿ ಬನ್ನಿ. ಸಣ್ಣ ಕೂಡ ನಂತರನೇ ಒಂದು ರೊಟ್ಟಿ ಎತ್ಕೊಂಡು ಬಂದು ತಿನ್ಕೊಂಡು ನಮ್ಮ ಗುಂಡುಗ್ ಹಾಕ್ತಿದ್ದಾರೆ. ಗುಂಡು ಅಲ್ಲಿ ಕಣ, ಅಲ್ಲಿ ಹಾಕಮ್ಮ. ಗುಂಡು ಅಲ್ಲಿ ಅಲ್ಲಾಡು. ಕ್ಯಾಚ್ ಹಿಡ್ದ. ಮಿಸ್ ಆಯ್ತು. ನೋಡಿ ಗಾಯ್ಸ್ ಇವ್ರ ಕೈಯಿಂದ ನಾಯಿನ ಕೆಳಗೆ ಇಳಿಸ್ತಾನೆ ಇಲ್ಲ. ಇವಾಗ ಅದನ್ನೇ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದ್ರು ಟಿಫಿನ್ ಮಾಡೋಕೆ ಅಂತ. ಫ್ರೆಶ್ ಅಪ್ ಆದ್ರೂ ಪ್ರಯೋಜನ ಏನಿಲ್ಲ. ಇವಾಗ ಹಂಗೆ ನೋಡಿ ನಾಯಿ ಜೊತೆ ಆಡ್ತಾ ಇದಾರೆ. ಓ ಕಿರ್ಚಾಟ ಗುದಾ ಗುದಾ. ಹಣ ಮಲ್ಕೋಬಿಡ್ತೀನಿ ಒಂಚೂರು. ಸ್ವಲ್ಪ ಮಸಾಜ್ ಇದ್ರೆ ಮಾಡೋಣ ಅಂತವ್ರೆ. ಚೆನ್ನಾಗ್ ಮಸಾಜ್ ಮಾಡ್ತೇವೆ, ಮಾಡೋಣ ಒಂಚೂರು ಮೈಕೈ ನೋವು. ಹಿಂಗೈತೆ, ಕ್ಯೂಟ್ ಆಗೈತಲ್ಲ. ಮಸಾಜ್ ಮಾಡ್ತೀನಿ ತಿರ್ಗೋ ಅಂತವ್ರೆ. ನೋಡು ಚಿಕ್ಕವ್ರನ್ನ ತುಳಿಗಿಳ್ದು ಬಿಡ್ತಾನೆ. ಅದೇ ದೊಡ್ಡವರಾದ್ಮೇಲೆ ಮಾಡ್ತಾರೆ ನೀವೀಗ ಗುಂಡು. ಅವ್ರು ಇನ್ನೊಂದ್ ಸ್ವಲ್ಪ ದಿನ ದೊಡ್ಡವರಾಯ್ತಾರೆ. ಹೌದು. ಅವ್ರು ಒಂಚೂರು ಕಾಲಿಟ್ಬಿಟ್ರೆ ನನಗ್ ಭಯ ಆಯ್ತದೆ. ಬಲೆ 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 ಬಾಹುಬಲಿ ಎತ್ಕೊಂಡ್ ಬರ್ತಾ ಇದಾರೆ ಬಾಹುಬಲಿ ತರ. ಇವನ ಹೆಸರು ನಾಮಕರಣ ಆಯ್ತು, ಚುಟ್ಕಿ. ಚುಟ್ಕಿ ಇವನಲ್ಲದ ಇವಳು. ಸಾರಿ ಇದು ಹುಡುಗಿ ಗಾಯ್ಸ್, ಅದಕ್ಕೋಸ್ಕರ ಚುಟ್ಕಿ ಅಂತ ಇಟ್ಟಿದೀವಿ ಹೆಸರು. ಚುಟ್ಕಿ ಹೇಳಿ ಹೆಸರು 3 ಸಲ. ಕಲರ್ ಟ್ಯಾಗ್ ಇರುತ್ತೆ. ಹೆಸರು ಹೇಳಿ. ಚುಟ್ಕಿ 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 ಚುಟ್ಕಿ. ಇದು ಕಾಲಿಯಾನ ಕೆಳಗಿರೋದು? ಕಾಲಿಯ. ಇವನ್ ಖಾಲಿ ಅಲ್ಲ ಪಾಪ, ಅವನು ಚಿಕ್ಕವನೇನೆ ನೋಡಕ್ಕೆ ದೊಡ್ಡ ಸೈಜ್ ಆಗಿ ಬೆಳ್ಕೊಂಡು. ಹಾಗಾದ್ರೆ ಡೋಲು. ಡೋಲು ಬೋಲು. ಡೋಲು ಬೋಲು ಯಾವ್ದು ಹೇಳಿ? ಅದ್ರ ಪಾರ್ಟ್ನರ್ಸ್ 2 ಐತಲ್ಲ. ಹೆಂಗಾಡ್ತಾ ಇದಾರೆ ಅಣ್ಣ ನನ್ ಕೈಲಿ ಆಗ್ತಾ ಇಲ್ಲ ಅಣ್ಣ. ಎಂತ ಜೊತೆ ಪಾರ್ಟ್ನರ್ಶಿಪ್
ಊಟ ಇಲ್ಲೊಂದು ಐತೆ. ಯಾಕೆ ಊಟ ತಿನ್ನಕ್ ಬಿಡ್ಲಿಲ್ವಾ ನನ್ನ ತಟ್ಟೆಲಿ ಅಂತ. ಗುಂಡು ಬಾರ, ಗುಂಡು ಬಾ, ಸಾಕು ಬಾ, ಬಾ, ಕುತ್ಕೋ ಬಾ. ಗುಂಡು ಸಿಟ್ ಕುತ್ಕೋ ಕುತ್ಕೋ ಕುತ್ಕೊಳ್ಳೋ ಕುತ್ಕೊಳ್ಳೋ ಗುಂಡು ಕುತ್ಕೋ. ಕುತ್ಕೋ. ಸೆಕೆಂಡ್ 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 ಕೊಡ್ಸಿ ಸೆಕೆಂಡ್ ಕೊಡ್ಸಿ ಮನು ಶೇಕ್ ಹ್ಯಾಂಡ್ ಸೆಕೆಂಡ್ ಕೊಡು. ಸೆಕೆಂಡ್ 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 ಕೊಡಮ್ಮ. ಸೆಕೆಂಡ್ ಕೊಡ. ಬಾಲ ಹೊಡಿಬೇಡ. ಅಮ್ಮ ಹೇಳಿದ್ರೇನೆ ಕೇಳೋದು, ಸೆಕೆಂಡ್ ಮಾರಿನ ಕೇಳಿದ್ರೇನಲ್ಲ ಅಕ್ಕ. ಇಲ್ವಾ? ಹೈ ಫೈ ಹೈ ಫೈ. ಗೈಸ್ ಊಟಕ್ಕೆ ನಾನು ಮತ್ತೆ ನಮ್ಮ ಅಕ್ಕ ಟೇಬಲ್ ಇಟ್ಕೊಂಡು ಕಾಯ್ತಾ ಇದೀವಿ. ಇನ್ನು ಊಟನೇ ಆಗ್ತಾ ಇಲ್ಲ ಗೈಸ್. ಇವರು ನೋಡಿ ಅಡಿಗೆ ಮನೇಲಿ ಏನೋ ಮಾಡ್ತಾನೆ ಇದಾರೆ ಅವಾಗ್ಲಿಂದ. ಊಟಕ್ಕೆ ಹಾಕಿಲ್ಲ. ಎಷ್ಟಾಯ್ತಕ್ಕ ಟೈಮು? 9:05. ಗೈಸ್ 9:05 ಆಯ್ತು ಗೈಸ್. ನಾವ್ 7 ಗಂಟೆಗೆ ಬಂದಿದ್ದು ಮನೆಗೆ. ಇನ್ನೂ ಊಟ ಹಾಕಿಲ್ಲ. ಊಟ ರೊಟ್ಟಿ, ಟಿಫನ್, ಬ್ರೇಕ್ಫಾಸ್ಟ್ ಇದು ಗೈಸ್ ಇದೆ ಕಲ್ಲಿನ ರೊಟ್ಟಿ. ಕಲ್ಲಿನ ರೊಟ್ಟಿ. ಇದಕ್ಕೆ ಮಶ್ರೂಮ್ ಗ್ರೇವಿ. ಯಾವ್ದ್ರಿಂದ ಮಾಡಿದಿದ್ದು? ಅಕ್ಕಿಯಿಂದನಾ? ಅಕ್ಕಿ ಹುಡಿಯಿಂದ? ಅಕ್ಕಿ ಹುಡಿಯಿಂದ ಅಲ್ಲ, ಮತ್ತೆ ಅಕ್ಕಿನ ಅದೇ ನೆನ್ನೆ ನೈಟ್ ಅದನ್ನ ನೀರಿಗೆ ಹಾಕಿರ್ತಾರೆ ಗೊತ್ತಾ, ಹಾ ಹಾ ಅದನ್ನ ಹಾಕಿಟ್ಟು ಅದಕ್ಕೆ ಸ್ವಲ್ಪ ರೈಸ್ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಗೊತ್ತು ಮಾಡೋದು. ಓಕೆ ಗೈಸ್ ನೋಡಿ ಗೈಸ್, ಇಲ್ಲಿ ನಮ್ಮ ಅಕ್ಕನೂ ವ್ಲಾಗ್ ಮಾಡ್ತಾ ಇದಾರೆ. ಮಾಲಿನಿ ಮುತ್ತುರಾಜ್ ವ್ಲಾಗ್ ಅಲ್ಲಿ ನಮ್ಮ ಅಕ್ಕನೂ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ ಧನ್ಯ ಓಡಾಡ್ತಾ ಇದಾರೆ ಟೆನ್ಷನ್ ಇಂದ. ಏನಕ್ಕಮ್ಮ ಯಾವಾಗ್ಲೂ ಟೆನ್ಷನ್ ಎಲ್ಲ ಓಡಾಡ್ತಾ ಇರ್ತೀಯಾ? ಖುಷಿಯಾಗಿದ್ದೇನೆ. ಏನ್ ಟೆನ್ಷನ್? ನಿಮ್ಗೆ ದಾರಿ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳಿ ಒಂದ್ಸಲ. ಡೋರಾ 650 ಮಾತ್ರೆ ಇರುತ್ತೆ. ಏನಕ್ಕಮ್ಮ ಬರೀ ಮಾತ್ರೆ ಬಗ್ಗೆ ಏನ್ ಹೇಳ್ತಾ ಇದೀಯಾ? ಹುಷಾರಿಲ್ವಾ? ಇಲ್ಲ ಹುಷಾರಿಲ್ಲ, ನಿಜ ಹುಷಾರಿರ್ಲಿಲ್ಲ ನಂಗೆ. ಹೌದಾ? ಹೌದು. ನೋಡಿ ಗೈಸ್, ಮಶ್ರೂಮ್ ಸಾಂಬಾರ್, ಮಶ್ರೂಮ್ ಗ್ರೇವಿ ಮಾಡಿದ್ದಾರೆ. ಇದು ಕಾಡಿನ ಮಶ್ರೂಮು. ನಾರ್ಮಲ್ ನಮ್ ಸೈಡ್ ಸಿಗುತ್ತಲ್ಲ ಆ ತರ ಮಶ್ರೂಮ್ ಅಲ್ಲ, ಇದೊಂಥರ ಡಿಫ್ರೆಂಟ್ ಮಶ್ರೂಮು. ಟೇಸ್ಟ್ ಸ್ವಲ್ಪ ಬೇರೆ ತರಾನೇ ಇರುತ್ತೆ. ಮಶ್ರೂಮ್ ಸ್ಮೆಲ್ ಹುಡ್ಕೊಂಡೋಗಿ ಮಶ್ರೂಮ್ ನ ತಗೊಂಬರೋದಲ್ವಾ ಅಮ್ಮ? ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೈಸ್ ಮಶ್ರೂಮ್ ಹುಡ್ಕೊಂಡೆ ಹೋಗೋಣ. ಅದಕ್ಕೆ ನಾವೆಲ್ಲರೂ ಮಶ್ರೂಮ್ ಹುಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಏಡಿ ವ್ಲಾಗ್ ಅಲ್ಲಿ ಏಡಿನ ಹೆಂಗ್ ಹುಡ್ಕೊಂಡು ಹೋದ್ವಿ ಹಂಗೆ ಮಶ್ರೂಮ್ ನ ಹುಡ್ಕೊಂಡು ಹೋಗ್ತೀವಿ. ನೋಡಿ 2 ರೊಟ್ಟಿ ಹಾಕಿದ್ದಾರೆ, ಮಶ್ರೂಮ್ ಗ್ರೇವಿನ ಹಾಕ್ತಾ ಇದಾರೆ. ಬನ್ನಿ ಟೇಸ್ಟ್ ಮಾಡೋಣ. ಸಾಕು. ಅಕ್ಕ ಟೇಸ್ಟ್ ಮಾಡಿ ಹೇಳಕ್ಕ ಹೆಂಗೈತೆ ಅಂತ. ನೋಡಿ ಮಶ್ರೂಮ್ ಹೆಂಗೈತೆ. ನೀರ್ ಬರ್ತಾ ಇದೆ. ಹೊಟ್ಟೆ ಹಸಿತಾ ಇದೆ ಹಂಗೆ ಅಲ್ವಾ? ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅನ್ಸೈತೆ. ಅಂದ್ರೆ ಜರ್ನಿ ಮಾಡಿದೀವಲ್ಲ ಗೈಸ್. ಚೆನ್ನಾಯ್ತಕ್ಕ? ಗೈಸ್ ಸೂಪರ್ ಆಗಿದೆ ಅಂತ ನಾನು ಹಂಗೆ ಟೇಸ್ಟ್ ಮಾಡ್ಬೇಕು. ಇಲ್ಲಿ ನನ್ನ ಪ್ಲೇಟ್ ಇದೆ. ಸೊ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಸೂಪರ್ ಆಗಿದೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಮಶ್ರೂಮ್ ಟೇಸ್ಟ್ ಮಾಡ್ತಿರೋದು. ಹೌದಾ? ಈ ಸಾಂಬಾರು ಡಿಫ್ರೆಂಟ್ ಆಗೈತೆ ಅಲ್ವಾ? ಚೆನ್ನಾಗೈತೆ. ಈ ಮಶ್ರೂಮ್ ತಿಂತಾರೆ ಫಸ್ಟ್ ಟೈಮ್. ಸೂಪರ್. ಕಾಡಲ್ಲಾಗೋ ಮಶ್ರೂಮ್. ಇದು ನ್ಯಾಚುರಲ್ ಮಶ್ರೂಮ್. ಹೌದು. ಇವತ್ತೆಲ್ಲ ಹೋಗೋಣ, ಎಲ್ರು ಗೋಣಿ ತಗೊಂಡ್ ಬರೋಣ. ಕಾಡಿಗೆ ಹೋಗೋಣ ಎಲ್ಲ. ಆನೆ ಇರ್ಲಿ ಏನಾಗಲ್ಲ. ಆನೆ ಇದೆ ಅಂತೆ. ನಾನು ನೋಡಿ ಹಾಕೊಂಡಿದ್ದೀನಿ ಹಂದಿ. ಅಕ್ಕ ನೋಡಿ ಇನ್ನೇನ ನಗ್ತಾ ಇದ್ದಾಳೆ. ಅಕ್ಕ ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದೆ ಅಮ್ಮ ಮಾಡಿದ್ದು. ಮತ್ತೆ ಇಲ್ಲ ಅಂದ್ಲು ಅಲ್ವಾ? ಗಾಯ್ಸ್ ಫೈನಲಿ ಟಿಫನ್ ಮಾಡಿದೆ. ಸೂಪರ್ ಆಗಿತ್ತು ಮಶ್ರೂಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಕಮ್ಮಿ ಇತ್ತು ಮಶ್ರೂಮ್, ಇನ್ನು ತಿನ್ಬೇಕು ಅನ್ನಿಸ್ತಾ ಇತ್ತು. ಪಾಪ ಅಮ್ಮ ಸ್ವಲ್ಪ ಇಟ್ಟಿದ್ರು, ಸ್ವಲ್ಪ ಕಿತ್ಕೊಂಡ್ ಬಂದಿದ್ರಂತೆ. ಅವ್ರ ಪಾಪ ಇಲ್ಲಿ ಹುಡ್ಕದ್ ತುಂಬಾ ಕಷ್ಟ ಅಲ್ವಾ? ಸೊ ನಮಗೋಸ್ಕರ ಹುಡುಕಿ ತಗೊಂಡ್ ಬಂದ್ ಇಟ್ಟಿದ್ರು. ನಾಳೆ ಬರ್ತೀವಿ ಅಂತ ಅನ್ಕೊಂಡಿದ್ರು. ನೋಡಿದ್ರು ಇವತ್ತೇ ಬಂದ್ವಲ್ಲ, ಇವತ್ತೇ ಮಾಡಿದ್ರು. ಬನ್ನಿ ನೋಡಿ, ಇವ್ರು ಇನ್ನೂ ತಿಂತಾ ಇದಾರೆ. ನೋಡಿ ಗಾಯ್ಸ್, ಇವ್ರು ಇನ್ನೂ ತಿಂತಾನೆ ಇದಾರೆ. ನಾನೇ ಫಸ್ಟ್ ತಿಂದಿದ್ದು. ನನ್ನ ಫೇವರೇಟ್ ಮಶ್ರೂಮ್. ನಮ್ಮ ಅಕ್ಕ ಗುಂಡುಗೆ ಬರ್ಬೇಡ ಒಳಗಡೆ ಅಂತಿದ್ದಾರೆ. ಪಾಪ ಅವರೆಲ್ಲ ಈಚೆನೆ ನಿಂತಿದ್ದಾರೆ. ಅವ್ರಿಗೂ ಊಟ ಟೈಮ್ ಆಗಿದೆ, ಟಿಫನ್ ಟೈಮು. ಧನ್ಯವಾದ ಪೂರ್ತಿ ಖಾಲಿ ಮಾಡಿದ್ದಾರೆ. ಹಾಕೊಂಡಿದ್ದೆ ಒಂದು. ಚೆನ್ನಾಗಿದ್ದಮ್ಮ. ಫುಲ್ ಬೇವ್ತೋಗಿದ್ದೀರಾ? ಬೇವ್ತೋಗ್ಬಿಟ್ಟು ಇಲ್ಲ ಅಂತವ್ರೆ. ಸ್ವಲ್ಪ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಹೆಸರು ಹೇಳ್ತೀರಾ? ರಿವ್ಯೂ ತಗೊಳೋದಕ್ಕಿಂತ ಮುಂಚೆ ನೀರೇ ಹೇಳ್ಬಿಟ್ಟಲ್ಲ. ನನ್ನ ಫೇವರೇಟ್ ಮಶ್ರೂಮು 3 ಸಲ ಆಯ್ತಿದ್ದು. ನಾನು ಹೇಳಿ 3.
ನಿಧಾನಕ್ಕೆ ತಿಂತಾ ಇದ್ಯಾ ನೋಡಿ ಎಷ್ಟು ನಿಧಾನ ತಿಂತಾರೆ. ನನ್ನ ಫೇವ್ರೆಟ್ ಮಶ್ರೂಮ್ ಸರಿ ಹೆಂಗಿತ್ತು ನನ್ನ ಫೇವ್ರೆಟ್ ಮಶ್ರೂಮ್. ಚಿನ್ನ ಹೆಂಗ್ ಹೇಳ್ತಾರೆ ಗೊತ್ತ, ಇಲ್ಲಿಗೆ ಬಂದ್ರೆ ವೆದರ್ ಸಖತ್ತಾಗೈತೆ ಅಂತ ಒಂದು 10 times ಹೇಳ್ತಾರೆ ಅವ್ರು. ಅದನ್ನೇ ಎಕ್ಸ್ಪ್ಲೇನ್ ಸಕ್ಕತ್ತಾಗಿರುತ್ತೆ. ಹೌದು, ನಾವ್ ಈ ನೇಚರ್ ಎಲ್ಲ ನೋಡೋದು ತುಂಬಾ ರೇರ್ ಅಲ್ವಾ ಅಕ್ಕ? ಅಲ್ಲೆಲ್ಲ ಬರೀ ಬಿಲ್ಡಿಂಗ್ ಗಳೇ ನೋಡ್ತಿರ್ತೀವಿ. ಇವಾಗ ಬೆಂಗಳೂರಲ್ಲಿ ಹೆಂಗಾಗೈತೆ ಅಂದ್ರೆ ಬೆಳಗ್ಗೆ ಚಳಿಗಾಲ, ಮಧ್ಯಾಹ್ನ ಬೇಸಿಗೆಗಾಲ, ರಾತ್ರಿಗೆ ಮಳೆಗಾಲ ಎಲ್ಲ ಆಯ್ತಮ್ಮ. 3 ಇದೆ. ಬಿಸಿಲು ಇರುತ್ತೆ ಇದಕ್ಕಿದ್ದಂಗೆ, ಒಂದೊಂದ್ಸರಿ ಮಳೆನೂ ಇರುತ್ತೆ. ರೋಡ್ ಎಲ್ಲ ಕೆರೆ ಆಗಿರುತ್ತೆ, ಅಷ್ಟು ನೀರು ತುಂಬಿಕೊಂಡಿರುತ್ತೆ. ಗಾಯ್ಸ್ ಇವಾಗ ಈ ಬ್ಲಾಗ್ ನಾನು ಇಲ್ಲಿ ಕಟ್ ಮಾಡ್ತಿದ್ದೀನಿ. ಟಿಫಿನ್ ಎಲ್ಲ ತಿಂದಾಯ್ತು. ಮುಂದೆ ನೋಡಿ ಮಲ್ಕೋತಾರಂತೆ, ಅಂದ್ರೆ ನೈಟ್ ಗಾಯ್ಸ್ ಜರ್ನಿ ಮಾಡಿ ನೈಟ್ ಎಲ್ಲ ಫುಲ್ ತಲೆ ಗಿರ್ ಅಂತಿದೆ. ಒಂದ್ ಸ್ವಲ್ಪ ಒಂದ್ 2 ಅವರ್ 1 ಅವರ್ ನಿದ್ದೆ ಮಾಡಿ ಎದ್ರೆ ನಮ್ ಮೈಂಡ್ ರಿಲೀಫ್ ಆಗುತ್ತೆ. ಅವಾಗ ತೋಟಕ್ಕೆ ಹೋಗಿ ನಾವು ಮಶ್ರೂಮ್ ಕಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ಹೋಗೋಣ. ಕಾಡಲ್ಲಿ ಸಿಗುತ್ತಂತೆ, ಸಣ್ಣ ಕಾಡಲ್ಲಿ ಪಕ್ಕ ಸಿಕ್ಕೇ ಸಿಗುತ್ತೆ. ನಮ್ ಮನೆ ಸೈಡ್ ಸಿಕ್ಕಿಲ್ಲ ಅಂದ್ರೂ ಕಾಡಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನೋಡೋಣ ಹೋಗೋಣ. ಓಕೆ ಗಾಯ್ಸ್, ಬಾಯ್ ಬಾಯ್. ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ 3 ಬ್ಲಾಗ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಹೇಗ್ ಸಿಗುತ್ತೆ ಅಂತ ನೋಡೋಣ ಲೈವ್ ಆಗಿ. ಸಖತ್ತಾಗಿರುತ್ತೆ. ಸರಿ ಗಾಯ್ಸ್, ಬಾಯ್. ಟ್ರಕ್ಕಿಂಗ್ ಮಾಡೋಣ. ಬಾಯ್ ಮನ್ಪು. ಕಾಡು ಟ್ರಕ್ಕಿಂಗ್. ಬಾಯ್ ಬಾಯ್. ಮಶ್ರೂಮ್ ಹಂಟಿಂಗ್ ಗಾಯ್ಸ್. ಮಶ್ರೂಮ್ ಹಂಟಿಂಗ್ ಗಾಯ್ಸ್. ನಿಮಗೂ ಮಶ್ರೂಮ್ ಬೇಕಾದ್ರೆ ನನ್ನನ್ನು ಸಂಪರ್ಕಿಸಿ. ಹಾಗಾದ್ರೆ ಮಶ್ರೂಮ್ ರಾಣಿ ಮಶ್ರೂಮ್ ಮಾರ್ಕೆಟ್ ಮಾಡ್ತಿದ್ರೆ ಧನ್ಯವಾದ. ಹೌದು, ಬಾಯ್ ಗಾಯ್ಸ್. ಪಾಡಂತು ನಂದೀಗ ಅಲ್ಲೋಲ